ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಗೌಡೆ. ಹರಿಯ ಶ್ರೀನಿವಾಸ, ಸಹಸ್ರಾಮ ನಮಸ್ಕಾರಗಳು. सुमतिभिर्वेदं शुभ्रकाजं सखाजं सुखमजमनपाजं मुक्त्युपाजं विमाजं नृहयमहममेजं ध्येजमन्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। लक्ष्मीकान्तं भुवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्तज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः। भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासमुत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम्। ಇದುವರೆಗೆ ಅನೇಕ ನದಿಗಳ ಸನ್ನಿಧಾನವನ್ನ ಹೇಳ್ತಾ ಬಂದ್ರು. ಅಷ್ಟೇ ನದಿಗಳಲ್ಲ, ಇನ್ನು ಮಿಕ್ಕಿದ ಭೂಮಿಯಲ್ಲಿರೋ ಶ್ರೇಷ್ಠ ನದಿಗಳೆಲ್ಲ ಈ ವೃಂದಾವನದ ಸನ್ನಿಧಾನದಲ್ಲಿದೆ. ಅದು ಯಾಕೆ ಅನ್ನೋದಕ್ಕೆ ಕಾರಣವನ್ನ ಕೊಟ್ಟರು. ಹಯಗ್ರೀವಸ್ಯ ಚಾಜ್ಞೆಯ, ಹಯಗ್ರೀವ ದೇವರ ಆಜ್ಞೆಯಿಂದ ಪ್ರತಿಯೊಂದು ನದಿಗಳು ಇಲ್ಲಿ ಬಂದು ನೆಲೆಸಿದೆ ಅಂತ. ಅಲ್ಲಿ ಮಲಾಪಹ ಅಂತ ಒಂದು ಶಬ್ದ ಬಂದಿದೆ. ಮಲಾಪಹ ಭೀಮರಥಿ ಅಂತ 28ನೇ ಶ್ಲೋಕದಲ್ಲಿ ಮಲಾಪಹ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಬಿಡಿಸ್ತಾರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಮಲ ಅಪಹಾರಿಣಿ, ಮಲ ಅಪಹ ಅಂದ್ರೆ ಮಲವನ್ನ ಅಪಹಾರ ಮಾಡೋಳು ಅಂತ ಅರ್ಥ. ಅದು ಮಲಾಪಹ ಅಂತ. ಜೊತೆಗೆ ಮರುದ್ವೃಧ ಕಾವೇರಿ ಇತಿ ವಿಶೇಷಣ ವಿಶೇಷ ಭಾವ. ಮರುದ್ವೃಧ ಕಾವೇರಿ ಅಂದ್ರೆ ಅದು ಒಂದೇ, ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೊನೆಗೆ ಇವರು ಹೇಳಿದಿಷ್ಟು, ತಸ್ಮಾತ್ ವೃಂದಾವನಮಿದಂ ಸರ್ವಾಭೀಷ್ಟ ಪ್ರದಂ ಸತಾಂ ಸರ್ವ ಆಗೋಗ ವಿನಾಶನಂ. ಅದರಿಂದ ಈ ಮಾತು ಮತ್ತೆ ಬಂದಿದೆ. ಇದರ್ಥ ಏನು ಅಂದ್ರೆ, ಎಲ್ಲ ಸೇವಕ ಭಕ್ತರಿಗೆ
ಸರ್ವಾಭೀಷ್ಟಪ್ರದವಾಗಿದೆ ಬೃಂದಾವನ. ಸರ್ವ ಅಗೌಘ, ಎಲ್ಲರ ಪಾಪಗಳ ಮೂಟೆಗಳನ್ನು ನಾಶ ಮಾಡುವಂತದ್ದು. ಇದನ್ನ ಅಸಕೃದುಕ್ತಿ, ಮತ್ತೆ ಮತ್ತೆ ಹೇಳಿದ ಉದ್ದೇಶ ಅದನ್ನ ನೆನಪಿಸ್ತಾ ಇರೋದು, ಅದರಲ್ಲಿ ಆಧಾರ ಬರ್ಲಿ. ಇದನ್ನ ಬ್ರಹ್ಮಸೂತ್ರದಲ್ಲಿ ನಾವು ಕಾಣ್ಬೋದು. ಏತೇನ ಸರ್ವೇಪಿ ವ್ಯಾಖ್ಯಾತಾಹ, ಏತೇನ ಸರ್ವೇಪಿ ವ್ಯಾಖ್ಯಾತಾಹ ಓಂ ಅಂತೆಲ್ಲ ಬ್ರಹ್ಮಸೂತ್ರದ ಬರುತ್ತೆ. ಏತೇನ ಸರ್ವೇ ವ್ಯಾಖ್ಯಾತಾಹ ಸರ್ವೇ ವ್ಯಾಖ್ಯಾತಾಹ ಅಂತ ಎಲ್ಲ ವಿಷಯಗಳನ್ನ ಈ ಪ್ರಕಾರನೇ ನೋಡಿ ನೋಡಿ ಅಂತ ಹೇಳ್ತಾರೆ, ಎರಡೆರಡು ಸರಿ ಹೇಳ್ತಾರೆ. ಮತ್ತೆ ಕೊನೆಗೂ ಕೂಡ ಅನಾವೃತ್ತಿ ಅನಾವೃತ್ತಿ ಅಂತ ಹೇಳಿ ಅನೇಕ ಬಾರಿ ಒಂದೊಂದೇ ಶಬ್ದವನ್ನ ಬಳಸೋದಿದೆ, ಬ್ರಹ್ಮಸೂತ್ರದಲ್ಲಿ ಕಾಣ್ಬೋದು, ಕೊನೆಯ ಸೂತ್ರಗಳಲ್ಲಿ ಬರುತ್ತೆ. ಯಾಕೆ ಆತರ ಹೇಳೋದು ಎರಡೆರಡು ಸಲ? ಒಮ್ಮೆಲೆ ಹೇಳ್ಬೋದಿತ್ತಲ್ಲ ಅಂದ್ರೆ ಅದು ಎರಡು ಸಲ ಹೇಳೋದಕ್ಕೆ ಪ್ರಯೋಜನ ಇದೆ ಅಂತ. ಏನಂದ್ರೆ ಆದರ ಅಂತ, ಆದರ ಅರ್ಥಂ ದ್ವಿರುಕ್ತಿ ಅಂತ. ಅಂದ್ರೆ ಈ ವಿಷಯದಲ್ಲಿ ಆದರ ತೋರಿಸ್ಬೇಕು, ಅದರಲ್ಲಿ ವಿಶ್ವಾಸ ಇಡಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಎರಡೆರಡು ಬಾರಿ ಅದನ್ನ ಹೇಳ್ತಾರೆ ಅಂತ. ಅದಕ್ಕೋಸ್ಕರ ಬ್ರಹ್ಮಸೂತ್ರದಲ್ಲಿ ಏನು ಕಾಣ್ತೀವಲ್ಲ ಆ ತರ ಒಂದು ಆ ಶೈಲಿಯನ್ನ ಇಲ್ಲಿ ವಾದಿರಾಜರು ತಾವು ಹಾಗೆ ಶೈಲಿಯನ್ನ ಪಾಲಿಸಿದ್ದಾರೆ, ವೇದವ್ಯಾಸರ ಶಿಷ್ಯರಾಗಿ. ಆದ್ರಿಂದ ತಸ್ಮಾತ್ ವೃಂದಾವನಮಿದಂ ಸರ್ವಾಭೀಷ್ಟ ಪ್ರತಂಸತಾಂ ಈ ತರ ಒಂದ್ ಬಾರಿ ಹೇಳಲ್ಲ, 2-3 ಬಾರಿ ಹೇಳೋದು ಉದ್ದೇಶ ಅಷ್ಟೇ. ಆದರ ಅರ್ಥ ಸಾತ್ವಿಕ ಭಕ್ತರು ಯಾರು ಈ ವೃಂದಾವನದ ಸೇವೆಯನ್ನ ಮಾಡೋರಿದ್ದಾರೆ ಅವ್ರಿಗೆ ಇನ್ನೂ ಆದರ ಬರಲಿ ಅನ್ನೋ ದೃಷ್ಟಿಯಿಂದ 2-2 ಬಾರಿ 3-3 ಬಾರಿ ಈ ಮಾತುಗಳನ್ನ ಇಲ್ಲಿ ಹೇಳಿರೋದು. ಹಾಗಾಗಿ ಮತ್ತೆ ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತ ಅವಕಾಶ ಇಲ್ಲ ಪ್ರಶ್ನೆ ಕೇಳಲಿಕ್ಕೆ, ಅದಕ್ಕೆ ಉತ್ತರ ಕೊಟ್ಟಿರೋದು ಇಲ್ಲಿ ವ್ಯಾಖ್ಯಾನದಲ್ಲಿ. ಇಷ್ಟ ಅಲ್ದೇನೆ ಪೃಥಕ್ ಪೃಥಕ್ ಕ್ಷೇತ್ರಾದಿ ದರ್ಶನ ಸಾಧ್ಯ ಇಷ್ಟ ಅನಿಷ್ಟ ಕಾರ್ಯ ಸಾಧನತ್ವ ಪರಿಹಾರ ಸೂಚನಾಯ ಅಂತ ಇನ್ನೊಂದು ವಾಕ್ಯ ಬಂತು. ಇದಕ್ಕೆ ಅರ್ಥ ಇಷ್ಟು. ಈಗ ಪ್ರತ್ಯೇಕ ನದಿಗಳಿಗೆ ಹೋಗ್ತೀವಿ, ಗಂಗೆ ಪ್ರತ್ಯೇಕ, ಅಲ್ಲೊಂದು ಪುಣ್ಯ ಸಿಗತ್ತೆ. ಸರಸ್ವತಿಗೆ ಹೋದಾಗ ಅಲ್ಲಿ ಒಂದಿಷ್ಟು ಇಷ್ಟ ಸಿಗತ್ತೆ, ನಮ್ಮ ಅಭೀಷ್ಟಗಳು ನೆರವೇರುತ್ತೆ, ಒಂದಿಷ್ಟು ಅನಿಷ್ಟ ಹೋಗುತ್ತೆ. ಕೃಷ್ಣವೇಣಿ ಹತ್ರ ಹೋದಾಗ ಅನಿಷ್ಟ ಪಾಪಗಳ ಕಾರ್ಯ ಏನಿದೆ, ಏನ್ ಪಡಿಬೇಕು ಅದನ್ನ ನಾವು ಪರಿಹರಿಸಿಕೊಳ್ಬಹುದು, ಅನಿಷ್ಟದ ಕಾರ್ಯಗಳನ್ನ. ಅಥವಾ ಅನಿಷ್ಟ ಆಗ್ಲಿಕ್ಕೆ ಏನೇನು ಸಾಧನಗಳಿದೆ ಅದರ ಪರಿಹಾರ ಆಗ್ಬೋದು, ಅಂದ್ರೆ ಕೆಟ್ಟದ್ದಾಗದೆ ಇರ್ಬೋದು, ಅಥವಾ ಕೆಟ್ಟದ್ದಾಗ್ಲಿಕ್ಕೆ ಬೇಕಾದ ಉಪಾಯಗಳಿದೆ ಅದು ನಶಿಸಿ ಹೋಗ್ಬೋದು. ಈ ತರ ಒಟ್ಟು ಅನಿಷ್ಟ ಹೋಗುತ್ತೆ, ಇಷ್ಟ ಸಿಗತ್ತೆ, ಇಷ್ಟ ಸಾಧನ ಸಿಗತ್ತೆ, ಅದ ಇಷ್ಟ ಪಡಿಲಿಕ್ಕೆ ಏನು ಉಪಾಯನೋ ಅದಾರು ನಮಗ್ ಸಿಗತ್ತೆ ಈ ಕ್ಷೇತ್ರಗಳಿಗೆ ಹೋದಾಗ. ಅನಿಷ್ಟ ಹೋಗ್ಲಿಕ್ಕೆ ಏನು ಉಪಾಯ ಬೇಕೋ ಅದು ಸಿಗತ್ತೆ. ಹೀಗೆ ಇಷ್ಟ ಪ್ರಾಪ್ತಿಗೆ ಅನಿಷ್ಟ ನಿವೃತ್ತಿಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋದಾಗ ಏನ್ ಸಿಗತ್ತೋ ಅದೆಲ್ಲ ಒಟ್ಟಿಗೆ ಸಿಗತ್ತೆ ಈ ಪಂಚವೃಂದಾವನದಲ್ಲಿ. ಇದು ವಿಶೇಷ ಅಂತ ಇಷ್ಟು ವಿಚಾರಗಳನ್ನ ಇದುವರೆಗೆ ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ವ್ಯಾಖ್ಯಾನದಲ್ಲಿ ಬಂದ ಮತ್ತೊಂದು ವಿಷಯ, ಇಲ್ಲಿ ಬ್ರಹ್ಮದೇವರು ಮತ್ತೆ ವಾಯುದೇವರು ಪರಸ್ಪರ ಅನ್ಯೋನ್ಯತೆಯನ್ನ ಹೊಂದಿ ತಾವು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಹಯಗ್ರೀವ ದೇವರ ಆಜ್ಞೆ ಆದ್ರೆ ಈ ಎಲ್ಲಾ ದೇವತೆಗಳು ಪರಸ್ಪರ ಸಮಾನರಾಗಿದ್ರು. ಬ್ರಹ್ಮ ವಾಯು ಲಾತವ್ಯರು ಎಲ್ಲ ಸಮಾನರೇ, ರುಜುದೇವತೆಗಳು ಸಮಾನರಾಗಿದ್ರು. ಒಬ್ರಿಲ್ದೆ ಇನ್ನೊಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಅನ್ಯೋನ್ಯತೆಯನ್ನ ಪಡೆದಿದ್ದಾರೆ. ಒಬ್ರು ಇರೋದ್ರಿಂದಲೇ ಇನ್ನೊಂದು ಕಾರ್ಯವನ್ನು ಮಾಡ್ಲಿಕ್ಕೆ ಆಗುತ್ತೆ, ಇನ್ನೊಬ್ರು ಇರೋದ್ರಿಂದಲೇ ಮತ್ತೊಂದು ಕಾರ್ಯ ನಡೆಯುತ್ತೆ ಅಂತ. ಇದಕ್ಕೆ ಇಲ್ಲಿ ಆಖ್ಯಾನದ 3ನೇ ಅಧ್ಯಾಯದ ಒಂದು ಉಲ್ಲೇಖ ಮಾಡಿದ್ರು, ಒಂದು ಶ್ಲೋಕವನ್ನ ಕೊಟ್ಟು. ತೇನ ಚ ಬ್ರಹ್ಮಣ ಸಾಕಂ ಹರಿಂ ಆರಾಧ್ಯ ಭೂರಿಶಃ ತಾಭ್ಯಾಂ ಮಹಾನುಭಾವಾಭ್ಯಾಂ ಮುಚ್ಚೇಹಂ ಕರ್ಮಬಂಧನ. ಅಂದ್ರೆ ರಾಜರು ಹೇಳ್ತಾ ಇರೋ ಮಾತು, ಹಯಗ್ರೀವ ದೇವರ ಹಾಗೂ ವೇದವ್ಯಾಸರ ಅನುಗ್ರಹ ಆದ್ರೆ ಕರ್ಮ ಬಂಧನದಿಂದ ಮುಕ್ತಿ ಆಗತ್ತೆ, ಅಂದ್ರೆ ಮೋಕ್ಷ ಸಿಗತ್ತೆ. ಆ ಮೋಕ್ಷ ಸಿಗ್ಬೇಕಾದ್ರೆ ಹರಿಯ ಆರಾಧನೆ ಮಾಡ್ಬೇಕು. ಅದನ್ನ ಒಬ್ಬರೇ ಮಾಡಲ್ಲ, ಜೊತೆಗೆ ಸೇರಿ ಹರಿಯ ಆರಾಧನೆಯನ್ನ ಮಾಡ್ತೀವಿ. ಅದರಲ್ಲಿ ಬ್ರಹ್ಮಣ ಸಾಕಂ, ಬ್ರಹ್ಮ ಪದವಿಯಲ್ಲಿದ್ದಾಗ ವಾಯುವಿನ ಜೊತೆಗೆ, ವಾಯು ಪದವಿಯಲ್ಲಿದ್ದಾಗ ಬ್ರಹ್ಮದೇವರ ಜೊತೆಗೆ, ಇನ್ನು ಲಾತವ್ಯ ಪದವಿಯಲ್ಲಿದ್ದಾಗ ಇಬ್ಬರ ಜೊತೆಗೆ ಬ್ರಹ್ಮವಾಯುಗಳ ಜೊತೆಗೆ ಸೇರಿಕೊಂಡು ಹರಿಯನ್ನ ಆರಾಧನೆ ಮಾಡಿ ಆ ಬಾದರಾಯಣರ ಹಾಗೂ ಹಯಗ್ರೀವ ದೇವರ ಅನುಗ್ರಹದಿಂದ ಮುಕ್ತಿಯನ್ನ ಹೊಂದುತ್ತೇನೆ ಅಂತ ಮುಂದೆ ವಾದಿರಾಜರು ಹೇಳೋರಿದ್ದಾರೆ ಮಾತನ್ನ. ಆ ಸಂದರ್ಭದಲ್ಲಿ ಬ್ರಹ್ಮವಾಯುಗಳಿಗೆ ಯಾಕೆ ಅಪೇಕ್ಷೆ ಇದೆ ಪರಸ್ಪರ? ಈಗ ರಾಜರು ಹೇಳದು ಹರಿಯ ಆರಾಧನೆಯನ್ನ ನಾವೆಲ್ಲ ಸೇರಿ ಮಾಡ್ತೀವಿ, ಆಗ ಪರಸ್ಪರ ನಮ್ಮ ಸಾಧನೆಗಳನ್ನ ಪೂರೈಸಿಕೊಂಡು ನಾವು ಮುಕ್ತಿಗೆ ಹೋಗ್ತೀವಿ ಕರ್ಮಗಳನ್ನ ಕಳ್ಕೊಂಡು ಅಂತ ಹೇಳುದು. ಆದ್ರೆ ಇಲ್ಲಿ ಬ್ರಹ್ಮದೇವರು ಮತ್ತೆ ವಾಯುದೇವರು ಪರಸ್ಪರ ಅಪೇಕ್ಷಿಸ್ಕೊಂಡಿದ್ದಾರೆ ಅನ್ಲಿಕ್ಕೆ ಏನಾದ್ರೊಂದು ಪ್ರಮಾಣ ಇದೆಯಾ, ಅದಕ್ಕೆ ಏನಾದ್ರು ಒಂದು ಉಲ್ಲೇಖ ಇದೆಯಾ ಅಂದಾಗ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬಂದಿದೆ. ಆ ಮಾತನ್ನ ಇಲ್ಲಿ ಕೊಟ್ಟಿದ್ದಾರೆ ವ್ಯಾಖ್ಯಾನದಲ್ಲಿ, ಮಾತನ್ನ ಕೊಟ್ಟಿದ್ದಾರೆ. ಅದರ
ಭಾಷ್ಯದಲ್ಲಿ ಆಚಾರ್ಯರು ಏನ್ ವಿವರಣೆ ಮಾಡಿದ್ದಾರೆ ಆ ಭಾಗವನ್ನು ನೋಡ್ಬೇಕು. ಅದು ನಿನ್ನೆ ದಿವಸ ನಾವು ಆ ಭಾಗವನ್ನು ನೋಡಿರ್ಲಿಲ್ಲ. ಅದು ಏನ್ ಬಂದಿದೆ ಅಲ್ಲಿ ಅಂತ. ಅಲ್ಲಿ ಬ್ರಹ್ಮದೇವರ ಹಾಗೂ ವಾಯುದೇವರ ಅನ್ಯೋನ್ಯತೆ ಏನು ಅಂತ ಹೇಳಿ ತಿಳಿಸ್ತಾ, ಅನ್ನಾಭಿಮಾನಿ ಬ್ರಹ್ಮದೇವ ಅಂತ ತಿಳ್ಕೊಳ್ಬೇಕಂತೆ. ಅನ್ನಾಭಿಮಾನಿ ಅಂತಂದ್ರೆ ನಾವೇನು ದೇಹಕ್ಕೆ ಅನ್ನ ಬೀಳದೆ ಹೋದ್ರೆ, ತಿಂದೆ ಹೋದ್ರೆ ಆಗೇನಾಗತ್ತೆ, ದೇಹ ಒಣಗಿ ಹೋಗ್ಬಿಡತ್ತೆ, ಹಾಗೆ ಕೃಶ ಆಗ್ತಾ ಹೋಗ್ಬಿಡತ್ತೆ, ಸಣ್ಣ ಆಗ್ಬಿಡತ್ತೆ. ತಿಂದೆ ಹಾಗೇ ಉಪವಾಸದಲ್ಲೇ ಇದ್ರೆ ಅದು ಸಣ್ಣ ಆಗ್ಬಿಡತ್ತೆ. ಹಾಗಾದ್ರೆ ಏನರ್ಥ, ಅನ್ನ ಬೇಕು ದೇಹಕ್ಕೆ, ಅದೇ ಪ್ರಾಣಕ್ಕೆ ಅನ್ನ ಬೇಕು ಅಂತ ಅರ್ಥ. ಹಾಗೆ ಪ್ರಾಣ ಇರೋದಿಲ್ಲ, ಅನ್ನ ಇದ್ರೆ ಅದು ಪ್ರಾಣ. ಹಾಗಂತ ಪ್ರಾಣನೇ ಇಲ್ಲದೆ ಹೋದ್ರೆ ಅನ್ನದ ಉಪಯೋಗ ಏನು? ಹಾಗಾದ್ರೇನಾಯ್ತು, ಇಲ್ಲಿ ಅನ್ನ ಅನ್ನೋ ಶಬ್ದದಿಂದ ಅನ್ನಕ್ಕೆ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರನ್ನು ತಗೊಂಡ್ರು. ಪ್ರಾಣ ಅಂದ್ರೆ ಅದನ್ನ ಮುಖ್ಯ ಪ್ರಾಣ ಅಂತ ತಗೊಂಡ್ರು. ಈ ಕಡೆ ಮುಖ್ಯ ಪ್ರಾಣ ಇಲ್ಲದೆ ಹೋದ್ರೂ ಉಪಯೋಗ ಇಲ್ಲ, ಈ ಕಡೆ ಅನ್ನ ಇಲ್ಲದೆ ಹೋದ್ರೂ ಉಪಯೋಗ ಇಲ್ಲ. ಅದನ್ನ ಅನ್ನವೂ ಬೇಕು ಪ್ರಾಣವೂ ಬೇಕು ಅಂತ, ಎರಡು ಮುಖ್ಯ ಅಂತ ಹೇಳಿದ್ದಾರೆ. ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಉಪನಿಷತ್ತಿನಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅನ್ನಂ ಬ್ರಹ್ಮ ಇತಿ ಏಕೆ ಆಹುಹು ತನ್ನ ಯಥಾ ಪೂಯತಿ ವಾ ಅನ್ನಮೃತೆ ಪ್ರಾಣಾತ್ ಪ್ರಾಣೋ ಬ್ರಹ್ಮ ಇತ್ಯೇಕೆ ಆಹುಹು ತನ್ನ ತಥಾ ಶುಷ್ಯತಿ ವೈ ಪ್ರಾಣಹಾರತೆ ಅನ್ನ ಅಂತ ಹೇಳ್ತಾ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಯಾರು ಈ ಪ್ರಶ್ನೆ ಮಾಡಿದ್ದು, ಅದಕ್ಕೆ ಯಾರು ಉತ್ತರ ಕೊಟ್ಟಿದ್ದು ಅನ್ನೋ ಭಾಗ ಸಂಪೂರ್ಣ ತಿಳ್ಕೊಂಡ್ರೆ ಇಲ್ಲಿ ವ್ಯಾಖ್ಯಾನದಲ್ಲಿ ಬಂದ ವಿಷಯ ಅರ್ಥ ಆಗತ್ತೆ. ಸಪ್ತವೃಂದಾವನ ಹಾಕಿದ್ದು. ಹಾಗಾಗಿ ಅಲ್ಲಿ ಪ್ರಶ್ನೆ ಏನ್ ಬಂತು, ಬ್ರಹ್ಮದೇವರು ಏನ್ ಅನ್ನಾಭಿಮಾನಿಯಾಗಿದ್ದಾರೆ, ಆ ಅನ್ನ ಈ ಪ್ರಾಣ ಇರೋ ದೇಹದಲ್ಲಿ ಏನಾದ್ರೂ ಅರ್ಪಣೆ ಆಗದೆ ಇದ್ರೆ, ಅನ್ನ ಸಿಗದೆ ಹೋದ್ರೆ ಆಗ ಈ ದೇಹದಲ್ಲಿರೋ ಪ್ರಾಣ ಏನಾಗುತ್ತೆ, ಬಹಳ ಕಷ್ಟಪಡುತ್ತೆ, ಮಣಗೋಗತ್ತೆ ದೇಹ. ಅಷ್ಟೇ ಅಲ್ಲ, ಪ್ರಾಣ ಇಲ್ಲ ಅಂತ ಇಟ್ಕೊಳ್ಳಿ, ಅನ್ನ ಇದ್ರೆ ಏನು ಉಪಯೋಗ, ಕೊಳೆತು ನಾರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಅಂದ್ರೆ ಎರಡೂ ಮುಖ್ಯ. ಹಾಗಾಗಿ ಏನ್ ಗೊತ್ತಾಯ್ತು ಅಂದ್ರೆ, ಉಪನಿಷತ್ತಿನಲ್ಲಿ ಹೇಳಿದ್ದು ಒಂದೇ ವಿಷಯ, ಪ್ರಾಣದೇವರು ದೇವರನ್ನ ಬಿಟ್ಟು ಇನ್ಯಾರನ್ನೂ ಅವಲಂಬಿಸಲ್ಲ, ದೇವರೊಬ್ನೇ ಸಾಕೋರ್ಗೆ, ದೇವರನ್ನ ಆಶ್ರಯಿಸ್ಕೊಂಡು ಮಾತ್ರ ಇರ್ತಾರೆ ಒಂದು. ಇನ್ನು ಬ್ರಹ್ಮದೇವರು ದೇವರನ್ನು ಮಾತ್ರ ಆಶ್ರಯಿಸ್ಕೊಂಡಿರ್ತಾರೆ, ದೇವರನ್ನ ಬಿಟ್ಟು ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡು, ಇಲ್ಲ ಅದ್ ಸರಿ ಇಲ್ಲ, ಪ್ರಾಣದೇವರಿಗೆ ಬ್ರಹ್ಮದೇವರ ಅಪೇಕ್ಷೆ ಇದೆ, ಬ್ರಹ್ಮದೇವರಿಗೆ ಪ್ರಾಣದೇವರ ಅಪೇಕ್ಷೆ ಇದೆ ಅಂತ ಆಗ ಈ ವಿಷಯ ಬಂತು, ಅನ್ನ ಮತ್ತೆ ಪ್ರಾಣದ ಬಗ್ಗೆ ಬಂತು. ಅದರಿಂದ ಎರಡೂ ಬೇಕು ಅನ್ನೋ ನಮಗೂ ಅನುಭವಕ್ಕಿರುತ್ತೆ, ಗೊತ್ತೇ ಇರುತ್ತೆ, ಇದೆರಡೂ ಬೇಕು ನಿಜ. ಆದ್ರೆ ಈ ವಿಷಯ ಒಬ್ಬನಿಗೆ ತಿಳಿತಂತೆ. ಯಾರಿಗೆ? ವಸಿಷ್ಠ ಋಷಿಗಳ ಮಗನಿಗೆ ತಿಳಿತು. ಅವನ ಹೆಸರು ಪಾಣಿ ಅಂತ ಹೆಸರು. ಆ ಪಾಣಿಯನ್ನು ವಸಿಷ್ಠ ಪುತ್ರನಿಗೆ ತಿಳಿದಾಗ ಅವ್ರ ತಂದೆ ಹತ್ರ ಬರ್ತಾನೆ, ಬಂದು ಪ್ರಶ್ನೆಯನ್ನ ಕೇಳ್ತಾನೆ. ಸರಿ, ಈ ತರ ಪರಮಾತ್ಮನ ಸರ್ವೋತ್ತಮತ್ವ ಒಬ್ಬ ವ್ಯಕ್ತಿ ತಿಳ್ಕೊಂಡಿರ್ತಾನೆ, ಚತುರ್ಮುಖ ಬ್ರಹ್ಮದೇವರು ಮತ್ತೆ ಮುಖ್ಯ ಪ್ರಾಣದೇವರು ಹೀಗೆ ಪರಸ್ಪರ ಅಪೇಕ್ಷೆನ ಇಟ್ಕೊಂಡಿದ್ದಾರೆ, ಅನ್ನ ಇಲ್ದೆ ಪ್ರಾಣ ಇಲ್ಲ, ಪ್ರಾಣ ಇಲ್ದೆ ಅನ್ನ ಇಲ್ಲ ಅಂತ. ಹೀಗೆ ಯಾರು ತಿಳ್ಕೊಂಡಿರ್ತಾರಲ್ಲ ಅವನಿಗೆ ನಾನು ಉಪಕಾರ ಮಾಡ್ಲಿಕ್ಕಾಗುತ್ತಾ ಅಪಕಾರ ಮಾಡ್ಲಿಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಇದ್ಯಾಕೆ ಹೀಗೆ ಕೇಳ್ತಾರೆ ಅಂತ ಅಂದ್ರೆ, ಇದನ್ನ ತಿಳ್ಕೊಂಡವ್ರಿಗೆ ಏನ್ ಲಾಭ ಅಂತ. ಅದ್ ತಿಳ್ಕೊಂಡವ್ರಿಗೆ ಒಂದು ವಿಶೇಷ ಲಾಭ ಇದೆ. ಅದಕ್ಕೆ ಸಪ್ತವೃಂದಾವನ ಆಖ್ಯಾನದಲ್ಲೂ 3ನೇ ಅಧ್ಯಾಯದಲ್ಲಿ ಆ ವಿಷಯ, ಮತ್ತೆ ಇಲ್ಲಿ ಹಯಗ್ರೀವಸ್ಯ ಚಾಕ್ನೆಯ ಅಂತ ಮತ್ತೆ ಮಹಿಮೆ ಹೇಳ್ತಾ ಇರೋದು. ಅಂದ್ರೆ ಬ್ರಹ್ಮವಾಯುಗಳ ಜೊತೆಗೆ ಹರಿಯ ಆರಾಧನೆ ಮಾಡ್ತೀನಿ ನಾನು, ಎಲ್ಲಾ ದೇವತೆಗಳ ಜೊತೆಗಿದ್ದು, ಮತ್ತೆ ಬ್ರಹ್ಮದೇವರು ವಾಯುದೇವರ ಜೊತೆಗೆ, ವಾಯುದೇವರು ಬ್ರಹ್ಮದೇವರ ಜೊತೆಗೆ ಹರಿಯ ಆರಾಧನೆ, ಲಾತವ್ಯರು ಸೇರಿ ಒಟ್ಟು ಆರಾಧನೆ. ಇದೆಲ್ಲ ಯಾಕೆ ಹೇಳ್ತಾ ಇರೋದಂದ್ರೆ, ಈ ವಿಷಯ ನಾವು ತಿಳ್ಕೊಬೇಕಂತೆ. ಉಪನಿಷತ್ತಿನಲ್ಲಿ ಈ ಅಂಶ ಏನ್ ಹೇಳ್ತಾರೆ, ಇದನ್ನ ತಿಳಿಯೋದಕ್ಕೊಂದು ಫಲ ಇದೆ ಅಂತ. ಅವಾಗ ಇವ್ರು ಕೇಳಿದ್ರಲ್ಲ, ಈ ವಸಿಷ್ಠರ ಮಗ ವಸಿಷ್ಠರ ಬಳಿ ಇದನ್ನ ತಿಳ್ಕೊಂಡವ್ರಿಗೆ ಯಾರಿಗೆ ಈ ತರ ಜ್ಞಾನ ಇದೆಯೋ, ಅನ್ನ ಇಲ್ದೆ ಪ್ರಾಣ ಇಲ್ಲ, ಪ್ರಾಣ ಇಲ್ದೆ ಅನ್ನ ಇಲ್ಲ, ಹಾಗೆ ಹರಿ ಸರ್ವೋತ್ತಮ, ಹರಿ ಇಲ್ದೆ ಇವರಿಬ್ರು ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಅವ್ರಿಗೇನ್ ಲಾಭ ಅಂದಾಗ, ಅವ್ರಿಗೆ ನೀನ್ ಅಪಕಾರ ಮಾಡ್ಲಿಕ್ಕಾಗಲ್ಲ, ಹಾಗಂತ ಉಪಕಾರ ಮಾಡೋದು ಅವ್ರಿಗೆ ಬೇಕಾಗಿಲ್ಲ. ಯಾಕೆ ಅವ್ರಿಗೆ ತಿಳಿದಾಗೋಗಿದೆ, ಇಂಥ ತತ್ವಜ್ಞಾನ ಪಡೆದ್ಮೇಲೆ ಇನ್ನೇನ್ ಬೇಕು, ಅಪಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತು ಬಂದಿದೆ. ಅವ್ರಿಗೆ ಅಪಕಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದ್ರೆ ಈ ದಿವ್ಯ ತತ್ವಜ್ಞಾನ ಏನಿದೆ, ಈ ಜ್ಞಾನವನ್ನ ಪಡ್ಕೊಂಡ್ರೆ ಅಪಕಾರ ಆಗಲ್ಲ, ಅಂದ್ರೆ ವಿಘ್ನಗಳು ಬರೋದಿಲ್ಲ, ವಿಘ್ನಗಳು ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಈ ಜ್ಞಾನಕ್ಕೆ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ. ಅಷ್ಟಾದ್ಮೇಲೆ ಇನ್ನೊಂದು ಮಾತುಗಳನ್ನ ಮಾತುಗಳನ್ನ ಹೇಳ್ತಾನೆ ಆ ವಸಿಷ್ಠರ ಮಗ ವಸಿಷ್ಠರ ಹತ್ರ. ಹೌದು, ಈಗ ಇಬ್ರೂ ದೇಹದಲ್ಲಿ ಇದ್ದಾರೆ, ಅಂದ್ರೆ ಒಂದು ಜೀವನ ದೇಹ ತಗೊಂಡ್ರೆ ಈ ಕಡೆ ಪ್ರಾಣನೂ ಇದ್ದಾನೆ, ಈ ಕಡೆ ಅನ್ನನೂ ಇದೆ. ಅಂದ್ರೆ ಅನ್ನಾಭಿಮಾನ ಇದೆ, ಬ್ರಹ್ಮದೇವರ ಸನ್ನಿಧಾನದಿಂದ ಅನ್ನವೂ ಇದೆ. ಅನ್ನ ಪ್ರಾಣ ಎರಡೂ ಒಂದು ದೇಹದಲ್ಲಿ ಸೇರ್ಕೊಂಡಿದೆ.
ಯಾರಿಗೆ ಹೆಚ್ಚು ಪ್ರಯೋಜನ ಆಗತ್ತೆ ಇದರಲ್ಲಿ? ಅನ್ನಕ್ಕೆ ಹೆಚ್ಚೋ, ಪ್ರಾಣನಿಗೆ ಹೆಚ್ಚೋ? ಪ್ರಾಣದಿಂದ ಅನ್ನಕ್ಕೋ, ಅನ್ನದಿಂದ ಪ್ರಾಣಕ್ಕೋ ಅಂತ ಯಾರಿಗೆ ಯಾರಿಂದ ಹೆಚ್ಚು ಪ್ರಯೋಜನ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅವಾಗ ನಾವೇನಾದ್ರು ಒಬ್ಬರಿಗಿಂತ ಇನ್ನೊಬ್ಬರಿಗೆ ಪ್ರಯೋಜನ ಹೆಚ್ಚು ಅಂತ ಹೇಳ್ಬಿಟ್ರೆ ಆಗ ಸಿಗಾಕೊಂಡ್ವಿ, ಆಗ ಸಮಾನತೆ ಹೊಟ್ಟೋಯ್ತು. ಒಬ್ಬರಿಗಿಂತ ಇನ್ನೊಬ್ರಿಗೆ ಜಾಸ್ತಿ ಅಂತ ಆಗ್ಬಿಡ್ತಾರೆ. ಆದ್ರೆ ಹೇಳೋ ಹಾಗಿಲ್ಲ. ಅದಕ್ಕೆ ಅವಾಗ ಉತ್ತರವನ್ನ ಕೊಡ್ತಾರೆ. ವಸಿಷ್ಠರೇನು ಹೇಳ್ತಾರೆ ಅಂದ್ರೆ ವಿ ಅಂತ ಒಂದು ಮಾತು ಹೇಳ್ತಾರಂತೆ. ವಿ ಶ್ರೇಷ್ಠ. ವಿ ಅಂದ್ರೆ ಏನರ್ಥ? ವಿ ಅಂದ್ರೆ ಅನ್ನ ಅಂತ ಅರ್ಥ ಅಂತ. ಅಂದ್ರೆ ಅನ್ನಾಭಿಮಾನಿ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠ. ಯಾಕೆ ಅನ್ನ ಇಲ್ಲದೆ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಅದು ಪ್ರಾಣ ಅಂತ. ಅನ್ನಂಬೈ ಪ್ರಾಣ, ಅದು ಪ್ರಾಣ ಅಂತ ಹೇಳ್ತಾರೆ. ಅದರಿಂದ ಅದು ಎಲ್ಲಾ ಪ್ರಾಣಿಗಳಿಗೆ ಬೇಕೇ ಬೇಕು. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಬಹಳ ಮುಖ್ಯ ಅಂತ. ಆಮೇಲೆ ವಸಿಷ್ಠರು ಮತ್ತೆ ಹೇಳ್ತಾರೆ ಮಗನಿಗೆ ರಮ್ ಅಂತ ಹೇಳ್ತಾರೆ. ರಮ್ ಅನ್ನೋ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ. ಯಾಕೆ ಅಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಸುಖ ನೀಡಬೇಕು ಅಂದ್ರೆ ಅದು ಪ್ರಾಣ ಇರ್ಬೇಕು. ಮುಖ್ಯ ಪ್ರಾಣದೇವರ ಅನುಗ್ರಹ ಆದ್ರೆ ಮಾತ್ರ ಎಲ್ಲರಿಗೂ ಸುಖ, ಇಲ್ಲಂದ್ರೆ ಸುಖ ಇಲ್ಲ. ಹಾಗಾದ್ರೆ ಏನು ಇವ್ರಿಗೆ ಉತ್ತರ ಕೊಟ್ಟ ಹಾಗಾಯ್ತು ಅಂದ್ರೆ ಬ್ರಹ್ಮದೇವರಿಗೆ ವಾಯುದೇವರ ಆಶ್ರಯ, ವಾಯುದೇವರಿಗೆ ಬ್ರಹ್ಮದೇವರ ಆಶ್ರಯ. ಪರಸ್ಪರ ಒಂದು ದೇಹದಲ್ಲಿ ಅನ್ನ ಪ್ರಾಣಗಳು ಸೇರ್ಕೊಂಡ ಸಮಾನವಾದ ಪ್ರಯೋಜನ ಇದೆ. ಆದ್ರಿಂದ ಬೇರೆ ಬೇರೆ ಪ್ರಯೋಜನ ಅಂತ ಭಾವಿಸಬಾರದು. ಇಬ್ರಿಗೂ ಒಂದೇ ತರ ಸಮಾನವಾದ ಫಲ. ಸರಿ, ಇದನ್ನೆಲ್ಲ ತಿಳ್ಕೊಂಡು ನಮಗೇನ್ ಲಾಭ ಅಂದಾಗ ಇಲ್ಲಿ ಸಂಧಾನ ಅಂತ ಒಂದು ಗ್ರಂಥ ಅಂತೆ. ಅಲ್ಲಿ ಆಚಾರ್ಯ ಹೇಳ್ತಾರೆ ಉಪನಿಷತ್ ಭಾಷ್ಯದಲ್ಲಿ, ಇಲ್ಲಿ ಬ್ರಹ್ಮ ನಿವೇಶನೀಯ ಸ್ಯಾತ್ ವಾಯುಶ್ಚಾಸ್ಯ ರತಿಪ್ರದ ಅತಃ ಪ್ರಯೋಜನಂ ತುಲ್ಯಂ ಅನ್ಯೋನ್ಯಾತ್ಮ ಪ್ರವೇಶನಾತ್. ಅದರಿಂದ ಯಾವ ಜ್ಞಾನಿ ಈ ರೀತಿ ಬ್ರಹ್ಮದೇವರ ಬಗ್ಗೆ ಪ್ರಾಣದೇವರ ಬಗ್ಗೆ ತಿಳ್ಕೊಳ್ತಾನೋ, ದೇವರ ಬಗ್ಗೆ ತಿಳಿತಾನೋ, ಅವನಿಗೆ ಎಂಥ ಒಂದು ಸುಸ್ಥಿತಿ ಬರುತ್ತೆ ಅಂದ್ರೆ ಒಳ್ಳೆ ಸುಖ, ಮತ್ತೆ ಎಲ್ಲರಿಗೂ ತಾನು ಅನುಗ್ರಹ ಮಾಡುವಂತಹ ಶಕ್ತಿ. ಅಂದ್ರೆ ಒಳ್ಳೆಯ ಅನುಗ್ರಹವನ್ನ ಮಾಡುವಂತಹ ಶಕ್ತಿ. ಅಂದ್ರೆ ಈಗ ಏನೋ ಒಳ್ಳೇದ್ ಮಾತನ್ನ ಹೇಳ್ತಾನೆ, ಅದ್ ನಡೆಯತ್ತಂತೆ. ಆ ತರ ಒಂದು ದಿವ್ಯವಾದ ಶಕ್ತಿಯನ್ನ ಅವನು ಪಡಿತಾನೆ. ಅಷ್ಟೇ ಅಲ್ಲ, ತಾನು ಎಲ್ರಿಗೂ ಆಧಾರ ಆಗ್ಬೋದು, ಅಂದ್ರೆ ಸಹಾಯ ಮಾಡುವಂತಹ ಶಕ್ತಿನೂ ಆ ದೇವರು ಕೊಡ್ತಾನೆ. ಅದನ್ನ ಅಭಯದಾನ, ಉಪಕಾರವನ್ನ ಮಾಡುವಂತ ಶಕ್ತಿನೂ ಅವನಿಗೆ ಸಿಗತ್ತೆ ಅಂತ. ಇಷ್ಟು ಈ ಉಪನಿಷತ್ ಭಾಷ್ಯ ಹಾಗೂ ಉಪನಿಷತ್ತಿನ ಅಭಿಪ್ರಾಯ. ಹಾಗಾಗಿ ಒಟ್ಟು ಇಲ್ಲಿಗೆ ಏನಾಯ್ತು ಅಂತಂದ್ರೆ ವಾದಿರಾಜರು ಹೇಳಿದ್ದು ಇದನ್ನ ಉಪನಿಷತ್ತಿನ ಸಾರ ಭಾಗ ಇದು, ಇದುವರೆಗೆ ಹೇಳಿದ್ದು. ಹಾಗಾದ್ರೆ ಉಪನಿಷತ್ತಿನಲ್ಲಿ ಬಂದ ವಿಷಯಗಳು ಈ ಸಾತ್ವವೃಂದಾವನಾಖ್ಯಾನದಲ್ಲಿ ಇದೆ. ಹಾಗಾಗಿಯೇ ಇದು ಬಹಳ ಮುಖ್ಯ. ಅದು ಸಾತ್ವವೃಂದಾವನಾಖ್ಯಾನ ಗ್ರಂಥದ ಅಧ್ಯಯನ. ಅದು ಕೇವಲ ಒಂದೇ ದೃಷ್ಟಿಯಲ್ಲಿ ವಾದಿರಾಜರ ಮಹಿಮೆಯನ್ನ ಹೇಳ್ತಾ ಇದೆ ಅಷ್ಟೇ ಅಂತಲ್ಲ, ಅದನ್ನ ಹೇಳೋದ್ರಲ್ಲಿ ಉಪನಿಷತ್ತುಗಳು ಸೇರ್ಕೊಂಡಿದೆ. ಉಪನಿಷತ್ತಿನಲ್ಲಿ ರಹಸ್ಯಗಳ ಏನಿದೆ ಅದನ್ನೆಲ್ಲ ಇಲ್ಲಿ ಒಂದೊಂದೇ ಶಬ್ದಗಳಿಂದ ಹೇಳ್ತಾ ಬರ್ತಾರೆ. ಅದು ಗಿರಿಜಾಪತಿ ಅಂತ ಒಂದು ಶಬ್ದವನ್ನು ಇಲ್ಲಿ ಬಳಸ್ತಾರೆ. ಆ ಗಿರಿಜಾಪತಿ ಅನ್ನೋದು ಇಲ್ಲಿ ಹಿಂದೆ ತಾನೇ ಬಂತಲ್ಲ, ಅಂದ್ರೆ ವೇದವ್ಯಾಸರು ಅಥವಾ ಹೇಗ್ರೀವ ದೇವರು ಅಂತ ಅರ್ಥ ಹೇಳಿದ್ರಲ್ಲ. ಅಂದ್ರೆ ರುಜುದೇವತೆಗಳಲ್ಲೂ ಪರಸ್ಪರ ಅನ್ಯೋನ್ಯ ಆಶ್ರಯತ್ವ ಇದೆ, ಪರಸ್ಪರ ಆಶ್ರಯಿಸಿಕೊಂಡು ಅವರು ಇರ್ತಾರೆ ಅಂತ ತಿಳಿಬೇಕು. ಇದನ್ನ ತಿಳಿಯೋದಕ್ಕೂ ಒಂದು ವಿಶಿಷ್ಟವಾದ ಫಲ ಇದೆ ಅಂತ. ಇದುವರೆಗೆ ಇದೊಂದು ವಿಷಯವನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳಿದ್ದು ಮುಕ್ತಾಯ ಆಯ್ತು. ಇನ್ ಮುಂದೆ ಈ ನದಿಗಳ ವರ್ಣನೆಯನ್ನೆಲ್ಲ ಮಾಡಿ ಈಗ ಹೇಳ್ತಾರೆ ಏವಂ ನಿಶಮ್ಯ. ಈಗ ಇದು ಭಕ್ತರಿಗೆ ಒಂದು ರೀತಿ ಉಪದೇಶ ಕೊಡ್ತಾ ಇದ್ದಾರೆ ವಾದಿರಾಜರು. ಇಲ್ಲಿವರೆಗೆ ಎಡಮುಖ ಬ್ರಾಹ್ಮಣರಿಗೆ ಹೇಳ್ತಾ ಇದ್ರು. ಇದನ್ನ ಹೇಳಿ ಎಡಮುಖ ಬ್ರಾಹ್ಮಣರ ಮುಖಾಂತರ ನಾವು ಈ ವಿಷಯವನ್ನ ತಿಳ್ಕೊಳ್ಬೇಕು. ವಸ್ತುತಃ ನೇರವಾಗಿ ತಿಳ್ಕೊಂಡವರು ಅನೇಕ ಜನರಿದ್ದಾರೆ. ಶೇಷ, ಸೀತಾಪತಿ, ವ್ಯಾಸ ಅಂತೆಲ್ಲ ಹೆಸರುಗಳು ಬರುತ್ತೆ. ಅದು ಅವ್ರ ಬಗ್ಗೆ ಪರಿಚಯವನ್ನು ಹಿಂದಿನ ಪಾಠಗಳಲ್ಲಿ ನೋಡಿದೀವಿ. ಶೇಷ ಅಂದ್ರೆ ಯಾರು, ಸೀತಾಪತಿ, ವ್ಯಾಸ ಅಂದ್ರೆ ಯಾರು ಅಂತ ತುಂಬಾ ಹಿಂದಿನ ಪಾಠಗಳಲ್ಲಿ. ಅವರೆಲ್ಲ ಈ ಆಖ್ಯಾನದ ಭಾಗಗಳಲ್ಲಿ ಬರ್ತಾರೆ. ಶೇಷನಿಗೆ ಒಂದು ಆಜ್ಞೆ ಮಾಡ್ತಾರೆ. ಅವರು ಪಂಡಿತರಿಗೆ ಮುಖ್ಯ ಸ್ಥಾನ ಶೇಷ. ಅಂತಂತ ಭಕ್ತರಿಗೆಲ್ಲ ಶೇಷ ಪ್ರಕರಣ, ಸೀತಾಪತಿ ಪ್ರಕರಣ, ವ್ಯಾಸ ಪ್ರಕರಣ ಅಂತ ಭಾಗಗಳು ಬರುತ್ತೆ. ಅಲ್ಲೆಲ್ಲ ಅವ್ರವ್ರಿಗೆ ಉಪದೇಶವನ್ನ ಕೊಡ್ತಾರೆ. ಎಡಮುಖ ಬ್ರಾಹ್ಮಣರ ಮುಖಾಂತರ ತಿಳ್ಕೊಳ್ಬೇಕು ಅಂತಾನೂ ಬರುತ್ತೆ. ಆ ಎಲ್ಲ ವಿಷಯ ತಿಳಿದ್ರೆ ಲಾಭ ಏನು ಅಂತಾನೂ ಇದೆ. ಅದನ್ನೆಲ್ಲ ಈಗ ತಿಳಿಸ್ತಾ ಬರ್ತಾರೆ. 34ನೇ ಶ್ಲೋಕಕ್ಕೆ ಹೋಗೋಣ. 34ನೇದು. ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ್ಚ ಸರ್ವಂ ವೃಂದಾವನಸ್ಯ ವಿಭವಂ ಸುಜನಾಶ್ಚ ಸರ್ವೇ
ಶ್ರದ್ಧಾಲವೋ ವಿತತ ಭಕ್ತಿಯುತ ಭಜಂತು ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್. ಅದಾದ್ಮೇಲೆ ಫಲಶ್ರುತಿನ ಹೇಳ್ತಾರೆ ಮುಂದೆನೆ. ವಾದಿರಾಜರೇ ಹೇಳೋ ಫಲಶ್ರುತಿ ಬಹಳ ಮುಖ್ಯ. ಇನ್ನು ಪಾರಾಯಣ ಮಾಡಿದ್ರೆ ಏನ್ ಫಲ ಆಗುತ್ತೆ ಅವರೇ ಹೇಳ್ತಾರೆ. 35ನೇ ಶ್ಲೋಕ. ಇದಂ ವೃಂದಾವನ ಸ್ತೋತ್ರಂ ತ್ರಿಕಾಲೇ ಯಃ ಪಠೇತ್ ಶುಚಿಃ ನಾಕಾಲೇ ತಸ್ಯ ಮೃತ್ಯು ಸ್ಯಾತ್ ಮತ್ಪ್ರಸಾದಾತ್ ನ ಸಂಶಯಃ. ಇಲ್ಲಿಗೆ ಒಂದು ಭಾಗ. ಈ ಶ್ಲೋಕದ ಅರ್ಥ ಇಷ್ಟು. ಏವಂ ನಿಶಮ್ಯ ಮಮ ಭೃತ್ಯ ಮುಖಾಚ್ಚ ಸರ್ವಂ. ಸರ್ವಂ ನಿಶಮ್ಯ, ಎಲ್ಲವನ್ನ ಹೀಗೆ ಹೀಗೆ ಅಂದ್ರೆ ಈ ಮೊದಲನೇ ಶ್ಲೋಕದಿಂದ ಆರಂಭಿಸಿಕೊಂಡು ಈ 33ನೇ ಶ್ಲೋಕದವರೆಗೆ ಏನೇನು ಬೃಂದಾವನದ ಮಹಿಮೆ ಆಗಬಹುದು, ಮತ್ತೆ ವಾದಿರಾಜರು ಯಾವ ರೀತಿ ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಈ ತರ ಅನೇಕ ರೂಪಗಳನ್ನೇನು ಭಜನೆ ಮಾಡ್ತಾರೆ, ಈ ತರ ಮತ್ತೆ ಧವಲ ಸರೋವರದ ಮಹಿಮೆ. ಹಾಗಾಗಿ 3 ವಿಷಯ. ಒಂದು, ಹಯಗ್ರೀವಾದಿ ರೂಪಗಳನ್ನ ವಾದಿರಾಜರು ಉಪಾಸನೆ ಮಾಡೋ ವಿಷಯ. ಅದಾದ್ಮೇಲೆ ಈ ವೃಂದಾವನದ ಮಹಿಮೆ, ಧವಲ ಗಂಗೆಯ ಮಹಿಮೆ. ಈ 3 ವಿಷಯ ಬಂದಿದೆ ಒಟ್ಟು ಈ ಇಷ್ಟು ಶ್ಲೋಕಗಳಲ್ಲಿ. ಇಷ್ಟು ದಿವಸ ನಾವೇನ್ ನೋಡಿದ್ವಿ ಅದರಲ್ಲಿ ಮುಖ್ಯ ಮೇಯ್ನ್ ಆಗಿ ಹೇಳೋದಿದ್ರೆ. ಅದರಲ್ಲಿ ಅವಾಂತರ ವಿಷಯ ಮತ್ತೆ ವಿಭಾಗ ಮಾಡ್ತಾ ಹೋದ್ರೆ ತುಂಬಾ ಇದೆ ಸಿಗತ್ತೆ. ಈ 3 ವಿಷಯ ಇಲ್ಲಿವರೆಗೆ ಏನ್ ನಡೀತು, ಇದನ್ನ ಯಾರು ಮಮ ಭೃತ್ಯ ಮುಖಾತ್, ನನ್ನ ಭೃತ್ಯ, ನನ್ನ ಭೃತ್ಯ ಅಂದ್ರೆ ಅಲ್ಲಿ ಏಡಮುಖ ಬ್ರಾಹ್ಮಣರನ್ನ ಹೇಳ್ತಾ ಇರೋದು ವಾದಿರಾಜರು. ಅವರ ಮುಖದಿಂದ ಯಾರು ಈ ವೃಂದಾವನದ ವೈಭವವನ್ನ ಕೇಳ್ತಾರೋ, ಸುಜನಾಶ್ಚ ಸರ್ವೆ, ಕೇಳೋರೆಂಥವ್ರು ಸಜ್ಜನರು ಅಂತ. ಸಾತ್ವಿಕ ಶ್ರದ್ಧೆ, ಭಕ್ತಿ, ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡ್ತಾ ಇರೋರು ಹೊಂದಿ ಅಂಥವರೆಲ್ಲರೂ ಶ್ರದ್ಧಾಲವ ವಿತತ ಭಕ್ತಿಯುತಾಹ ಭಜಂತು ಅಂತ ಹೇಳ್ತಾರೆ. ಇಂಥವ್ರು ಯಾರ್ಯಾರು ಭಕ್ತರಿದಾರೋ ಆ ಭಕ್ತರೆಲ್ಲ ಶ್ರದ್ಧೆಯನ್ನ ಇಡಿ. ಶ್ರದ್ಧಾಲು ಅಂದ್ರೆ ಸ್ವಭಾವನೇ ಶ್ರದ್ಧೆ ಆಗ್ಬೇಕು ಅಂತ. ಅದೇನೋ ಬಲಾತ್ಕಾರವಾಗಿ ಶ್ರದ್ಧೆಯನ್ನು ಪಡ್ಕೊಳ್ಳೋದಿಲ್ಲ, ಸಹಜವಾಗಿ ನಮಗ್ ಶ್ರದ್ಧೆ ಬರ್ಬೇಕು. ಆ ತರ ಶ್ರದ್ಧೆಯನ್ನ ತಂದುಕೊಳ್ಳಿ ಅಂತ ವಾದಿರಾಜರು ಹೇಳ್ತಾ ಇರೋದು. ಶ್ರದ್ಧೆಯನ್ನು ತಂದುಕೊಂಡು ವಿತತ ಭಕ್ತಿಯುತಾಹ, ಭಕ್ತಿ ಬೆಳಿತಾ ಹೋಗ್ಬೇಕದು. ಈಗ ಗಿಡ ಮರಗಳು ಬೆಳೆಯೋ ತರ ಬೆಳೆಯಕ್ ಶುರುವಾದ ಒಂದ್ ಹಂತಕ್ಕೆ ಬೆಳೆದು ನಿಂತು ಹೋಗ್ಬಿಡುತ್ತೆ, ಆದ್ರೆ ಆ ತರ ಆಗ್ಬಾರ್ದು. ಇದು ವಿತತ, ವಿಸ್ತಾರವಾಗಿ ಭಕ್ತಿ ಇರ್ಬೇಕು. ಅಂದ್ರೆ ಬೆಳಿತಾ ಹೋಗ್ಬೇಕು, ನದಿ ತರ, ನದಿ ಪ್ರವಾಹ ತರ ಹರಿತಾ ಇರ್ಬೇಕು. ಅಂತ ಭಕ್ತಿಯನ್ನ ಹೊಂದಿ ಭಜಂತು, ಈ ವೃಂದಾವನದ ಭಜನೆ ಮಾಡಿ. ಅಂದ್ರೆ ವೃಂದಾವನದಲ್ಲಿರೋ ರಾಜರನ್ನ ಆಶ್ರಯಿಸಿ, ಹಯಗ್ರೀವ ದೇವರನ್ನ ಆಶ್ರಯಿಸಿ, ಮತ್ತೆ ಮಿಕ್ಕಿದ ರೂಪಗಳು ಮತ್ತೆ ಧವಲಗಂಗೆ ಇವನ್ನೆಲ್ಲ ಆಶ್ರಯಿಸಿ ಭಜನೆ ಮಾಡಿ. ಆಗ ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ ತತ್. ಇದರಿಂದ ಏನಾಗತ್ತೆ, ಎಲ್ಲ ಅಭೀಷ್ಟಗಳ ಪೂರಣೆ, ಎಲ್ಲ ಪಾಪಗಳ ನಾಶ ವಿಶೇಷವಾಗಿ ಇದು ಸಿಗತ್ತೆ ಅಂತ. ಇದು ಈ ಎಲ್ಲದರ ಫಲಶ್ರುತಿ. ಇಲ್ಲಿ ವ್ಯಾಖ್ಯಾನದಲ್ಲಿ ಕೆಲವು ವಿಷಯ ಹೇಳಿದ್ದಾರೆ. ಏವಂ ವೃಂದಾವನಸ್ಯ ಮಮ ಅಂತ ಅಂದ್ರೆ ಇದುವರೆಗೂ ವೃಂದಾವನದಲ್ಲಿ ಸನ್ನಿಹಿತನಾದ ನನ್ನ ವೈಭವನೂ ಬಂದಿದೆ ಅಂತ. ವಾದಿರಾಜರ ವೈಭವ ಎಲ್ಲಿ ಬಂತಿಲ್ಲಿ? ಯಾಕಂದ್ರೆ ರಾಮಕೃಷ್ಣಾದ ರೂಪಗಳ ಬಗ್ಗೆನೇ ಹೊಗಳಾಯ್ತು. ಆ ರಾಮಕೃಷ್ಣ ವೇದವ್ಯಾಸ ಹಯಗ್ರೀವ ತಮ್ಮ ತಮ್ಮ ರೂಪದಲ್ಲಿ ಇಷ್ಟಾರ್ಥ ನೆರವೇರಿಸಿದರೆ ಅನಿಷ್ಟವನ್ನು ಕಳೆದಿದ್ದಾರೆ ಅಂತ ದೇವರ ವೈಭವ ಹೇಳ್ದಾಗಾಯ್ತು. ವೃಂದಾವನದ ವೈಭವ ಆಯ್ತು, ಅದರ ಜೊತೆಗೆ ಧವಲಗಂಗೆಯ ಮಹಿಮೆ ಹೇಳ್ದಾಗಾಯ್ತು. ಆದ್ರೆ ಇಲ್ಲಿ ಟಿಪ್ಪಣಿಲಿ ಏನ್ ಬರೀತಾರೆ, ವೃಂದಾವನದಲ್ಲಿ ಸನ್ನಿಹಿತನಾದ ನನ್ನ ವೈಭವ ಏನಿದೆ ಆ ವೈಭವವನ್ನ ನೀವೆಲ್ಲ ಈ ಸ್ವಪ್ನದಲ್ಲಿ ನಾನು ಉಪದೇಶ ಮಾಡಿದ ಆ ಬ್ರಾಹ್ಮಣನ ಮುಖದಿಂದ ಎಲ್ಲ ಸಜ್ಜನರು ಅಂದ್ರೆ ಶೇಷ, ಸೀತಾಪತಿ, ವ್ಯಾಸ ಮುಂತಾದ ಎಲ್ಲರೂ ಕೇಳಿ ಶ್ರದ್ಧೆಯನ್ನಿಡಿ ನಿಮಗೆ ಲಾಭ ಆಗತ್ತೆ ಅಂತ ಹೇಳಿದ್ದಾರೆ. ನನ್ನ ವೈಭವ ಅಂದ್ರೆ ವೈಭವ ಅವ್ರದನ್ನ ಹೇಳ್ಕೊಂಡಿಲ್ವಲ್ಲ ಇದುವರೆಗೆ. ಅಂದ್ರೆ ಒಂದು ಅವರೇ ಭಗವಂತನಿಗೆ ವಿಶಿಷ್ಟ ಪ್ರತಿಮೆ ಅಂತ ತಮ್ಮ ವೈಭವ ಹೇಳ್ಕೊಂಡಿದ್ದಾರೆ.
ಅಂದ್ರೆ ಎಲ್ಲಾ ರುದ್ರಾದಿ ದೇವತೆಗಳೆಲ್ಲ ಬರೋದು ಯಾಕೆ ವೃಂದಾವನದ ಹತ್ರ? ಗುರುರಾಜರ ಅಂತರ್ಯಾಮಿಯಾದ ಹಯಗ್ರೀವ ದೇವರ ಧ್ಯಾನ ಮಾಡ್ಲಿಕ್ಕೆ. ಅದರಿಂದ ಅವ್ರ ದೊಡ್ಡ ಪ್ರತಿಮೆ ಅಲ್ಲ ದೇವರಿಗೆ. ಇದಕ್ಕಿಂತ ಒಂದ್ ಮಹಿಮೆ ಬೇಕಾ? ಇದೊಂದು ಮಹಿಮೆ. ಇನ್ನೊಂದು ಮಹಿಮೆ ಏನ್ ಹೇಳಿದ್ದಾರೆ ಅಂದ್ರೆ, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಅನ್ನೋ ವಿಭೂತಿ ರೂಪಗಳನ್ನ ಉಪಾಸನೆ ಮಾಡ್ತಾರೆ ವಾದಿರಾಜರು ಅಂತ ಹೇಳ್ಕೊಂಡಂಗಾಯ್ತು. ಇಷ್ಟರಿಂದ ಅದು ಸಾಮಾನ್ಯ ಅಲ್ಲ, ಅವರ ಚಿಂತನೆ ಅದ್ಭುತ. ನಾವು ನೋಡಿದೀವಿ. ತ್ರಿವಿಕ್ರಮಂ, ತ್ರಿಕಾಲಗ್ನಂ, ತ್ರಿಧಾಮಾನಮಥಾಚ್ಯುತಂ, ತ್ರಿವೇದ ವೇದ್ಯ ವಿಭವಂ, ತ್ರಿಲೋಕಾನಾಮಥೇಶ್ವರಂ ಎಲ್ಲ ಬಂತಲ್ಲ. ಎಂಥ ಉಪಾಸನೆ! ತ್ರಿವಿಕ್ರಮ ಉಪಾಸನೆ ವಾದಿರಾಜರದು. ಅವ್ರು ಮಾಡೋ ಉಪಾಸನೆ ತ್ರಿವಿಕ್ರಮ ದೇವರದು. ಉಪಾಸನೆ ಮಾಡೋ ತ್ರಿವಿಕ್ರಮ ರೂಪದ ಉಪಾಸನೆ ಆದ್ರೂ ಇವರ ಉಪಾಸನೆ ಒಂದು ತ್ರಿವಿಕ್ರಮತೆಯಲ್ಲಿ ರೀತಿಯಲ್ಲಿದೆ. ಅಷ್ಟು ದೊಡ್ಡ ರೀತಿಯ ಉಪಾಸನೆ. ಈ ರೀತಿ ವಿಭೂತಿ ರೂಪಗಳ ಉಪಾಸನೆ ಮಾಡ್ತಾರೆ ವಾದಿರಾಜರು. ಇವರು ವಿಷ್ಣುವಿಗೆ ಪ್ರತಿಮೆ ಆಗಿದ್ದಾರೆ. ಯಾರೇ ಒಂದು ಧ್ಯಾನ ಮಾಡ್ಬೇಕಾದ್ರೆ ಗುರುರಾಜರ ಅಂತರ್ಯಾಮಿ ಮಾಡಿದ್ರೆ ಬಹಳ ವಿಶೇಷ. ಮತ್ತೆ ಆ ಎಲ್ಲ ರೂಪಗಳ ಅನುಗ್ರಹ ಇವ್ರಿಗಾಗಿದೆ. ರುದ್ರಾದಿ ದೇವತೆಗಳು ಬಂದು ಪೂಜೆಯನ್ನ ಮಾಡ್ತಾರೆ ವಾದಿರಾಜರಿಗೆ, ಅವರಿಗೆ ಇವ್ರು ಅನುಗ್ರಹ ಮಾಡ್ತಾರೆ ಅಂತಂದ್ರೆ ಇದು ವೃಂದಾವನದಲ್ಲಿ ಸನ್ನಿಹಿತರಾದ ವಾದಿರಾಜರ ಮಹಿಮೆಯನ್ನು ಹೇಳಿದಾಗೆ ಆಯ್ತು. ಅದಕ್ಕೋಸ್ಕರ ಇಲ್ಲಿ ಏವಂ ವೃಂದಾವನಸ್ಯ ವಿಭವಂ ಅಂದ್ರೆ ವೃಂದಾವನದ ವೈಭವ ಅಷ್ಟೇ ಅಲ್ಲ, ವೃಂದಾವನದಲ್ಲಿ ಇರುವಂತಹ ವಾದಿರಾಜರ ವೈಭವ, ತಮ್ಮ ವೈಭವವನ್ನು ತಾವು ಹೇಳಿದ್ದಾರೆ ಅಂತ ಅರ್ಥ. ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸಿದೆ. ಸರಿ, ಏನ್ ತಿಳ್ಕೊಳ್ಬೇಕು ಸಜ್ಜನರೆಲ್ಲ? ಆಗ ಶ್ರೀಮುಷ್ಟಮಾಚಾರ್ಯ ಬರೀತಾರೆ, ಶ್ರದ್ಧಾಲವಃ ಉಕ್ತಂ ಸರ್ವಂ ಅಸ್ತಿ. ಹೌದು, ಇದೆಲ್ಲ ನಿಜ. ವಾದಿರಾಜರು ಹೇಳಿದ್ದು ಪ್ರತಿಯೊಂದು ಅಂಶ ನಿಜ ಅನ್ನುವ ಶ್ರದ್ಧೆ ಬರ್ಬೇಕು, ನಿಶ್ಚಯ ಬರ್ಬೇಕು. ಆ ನಿಶ್ಚಯ ಬಂದು, ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಆಗ್ತದೆ. ನಿಶ್ಚಯ ಬಂದು ಅಸ್ಮಾಕಂ ಮಹತ್ ಪ್ರಯೋಜನಂ ಭವಿಷ್ಯತ್ಯೇವ ಪಾಪ ವಿನಾಶನಂ ಸ್ಯಾದೇವ ಅಂತ ನಿಶ್ಚಯ ಬರ್ಬೇಕಂತ. ಇದು ಹೇಗೆ ಅಂದ್ರೆ ರಕ್ಷತಿ ಇತ್ಯೇವ ವಿಶ್ವಾಸ ಅಂತ ಹೇಳ್ತೀವಲ್ಲ. ದೇವ್ರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ. ಯಾಕೆಂದ್ರೆ ಅವನ ಭಕ್ತ ನಾವೆಲ್ಲ ಅವನ ಭಕ್ತರಾಗಿದ್ದೀವಿ. ತದೀಯೋಹಂ, ಯಾವತ್ತು ನಾವು ಸೇರಿದವ್ರು ದೇವರಿಗೆ ಸೇರಿದವ್ರು ನಾವು. ಅದನ್ನ ನಾವು ದೇವ್ರು ಕಾಪಾಡ್ತಾನೆ, ನಾವು ವಿಶ್ವಾಸ ದೃಢವಾಗಿರ್ಬೇಕು ಅಂತಾರಲ್ಲ. ಹಾಗೆ ಈ ಸಪ್ತವೃಂದಾವನಾಖ್ಯಾನವನ್ನ ಕೇಳೋರು, ಅಧ್ಯಯನ ಮಾಡೋರು, ಹೇಳೋರ್ಗೆ ನಮಗೆ ಇದರಿಂದ ದೊಡ್ಡ ಪ್ರಯೋಜನ ಆಗೇ ಆಗತ್ತೆ. ವಾದಿರಾಜರು ಹೇಳಿದ ಪ್ರಕಾರ ಪಾಪನಾಶ ಆಗೇ ಆಗತ್ತೆ ಅನ್ನೋ ನಿಶ್ಚಯದಿಂದ, ಭಕ್ತಿಯನ್ನು ಬೆಳೆಸ್ಕೊಳ್ತಾ ಭಜನೆ ಮಾಡಿ. ಇದಕ್ಕೆ ಏನ್ ಪ್ರಯೋಜನ ಅಂತಂದ್ರೆ, ಶೃಣ್ವಂತು ಸರ್ವೇ, ಎಲ್ಲ ಕೇಳಿ. ಏನು? ಸರ್ವೇಷ್ಟದಂ ಸಕಲ ಪಾಪ ವಿನಾಶನಂ, ಎರಡೂ ಆಗತ್ತೆ ಅಂತ ಇದನ್ನ ಇಲ್ಲಿ ಹೇಳಿ ಮುಕ್ತಾಯವನ್ನ ಮಾಡಿ ಮುಂದಕ್ಕೊಂದು ವಿಷಯ ಹೇಳಿದ್ದಾರೆ. ಎಲ್ಲಾ ಮುಂದಿನ ಭಾಗಕ್ಕೆ ಇದು ಪೀಠದಂತೆ. ಇದೆಲ್ಲ ಬ್ರಹ್ಮಸೂತ್ರದ ಶೈಲಿಯಲ್ಲಿದೆ. ಬಹಳ ಚೆನ್ನಾಗಿ ಸಾತ್ವೃಂದಾವನಾಖ್ಯಾನ ಗ್ರಂಥದ ರಚನೆ ಆಗಿದೆ. ನೀವು ಇದುವರೆಗೂ ಕೇಳಿದ ಹಾಗೆ ಬ್ರಹ್ಮಸೂತ್ರದ ಶಬ್ದವನ್ನು ಎಷ್ಟು ಬಾರಿ ಕೇಳಿದೀವಿ? ಅನೇಕ ಬಾರಿ ಕೇಳಿದೀವಿ. ಬ್ರಹ್ಮಸೂತ್ರದಲ್ಲಿ ಬಂದ ವಿಷಯ ಇಲ್ಲಿದೆ, ಉಪನಿಷತ್ನಲ್ಲಿ ಬಂದ ವಿಷಯ ಇಲ್ಲಿದೆ, ವೇದದ ಅರ್ಥ ಇಲ್ಲಿದೆ. ಈ ತರ ಎಲ್ಲ ವಿಷಯ ಹೇಳ್ತಾ ಬ್ರಹ್ಮಸೂತ್ರದಲ್ಲಿ ಯಾವ ಶೈಲಿ ಇದೆ ಆ ಶೈಲಿಯನ್ನ ಇಲ್ಲೂ ನೋಡ್ತಾ ಇದೀವಿ. ಎರಡೆರಡು ಸಲ ಹೇಳ್ತಾರೆ, ದ್ವಿರುಕ್ತಿ ಮಾಡ್ತಾರೆ. ಬ್ರಹ್ಮಸೂತ್ರದಲ್ಲಿ ಏತೇನ ಸರ್ವೇ ವ್ಯಾಖ್ಯಾತಾಃ ಏತೇನ ಸರ್ವೇ ವ್ಯಾಖ್ಯಾತಾಃ ಅನ್ನೋತರ ತಸ್ಮಾದ್ ವೃಂದಾವನಮಿದಂ ಸರ್ವಾಭೀಷ್ಟ ಪ್ರದಂ ಸತಾಂ. ಮೈ ರೂಢಿಸ್ಕೊಂಡಿದ್ದಾರೆ, ಶಾಸ್ತ್ರಾರ್ಥ ಮೈ ರೂಢಿಸ್ಕೊಂಡಿರೋರೇ ಈ ಸಪ್ತವೃಂದಾವನಾಖ್ಯಾನ ಹೇಳಲಿಕ್ಕೆ ಸಾಧ್ಯ. ವಾದಿರಾಜರ ಗ್ರಂಥನೇ ಅಂತ ಅರ್ಥ. ಮತ್ತೆ ಪೀಠಭೂತ ಅಂತ ಹೇಳ್ತಾರೆ. ಈ ಪೀಠ ಅನ್ನೋದೇನಂದ್ರೆ, ಒಂದು ವಿಷಯ ನಾವು ಮುಂದೆ ಹೇಳೋದಕ್ಕೆ ಮೂಲ ಬೇಸ್ ಇರುತ್ತಲ್ಲ, ಪೀಠ ಮೂಲ ಒಂದು ಅಡಿಪಾಯದ ತರ ಒಂದು ಭಾಗ ಹೇಳಿರ್ತಾರೆ ಯಾವುದೇ ಗ್ರಂಥದಲ್ಲಿ. ಅದರಲ್ಲೂ ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಅಲ್ಲಿ ಆನಂದಮಯಾಧಿಕರಣ ಅಂತ ಪ್ರಾರಂಭ ಆಗುತ್ತೆ, ಓಂ ಆನಂದಮಯೋಭ್ಯಾಸ. ಅದರ ಹಿಂದಿನವರೆಗೂ ಒಂದಿಷ್ಟು ವಿಷಯ ಹೇಳ್ತಾರೆ. ಅದೆಲ್ಲ ಇಡೀ ಅಧ್ಯಾಯ ಮುಂದೆ ಹೇಳೋದಕ್ಕೆ ಒಂದು ಪೀಠ, ಅಡಿಪಾಯದ ತರ ಅಂತಿದೆ. ಅದೇ ಶೈಲಿಯಲ್ಲಿ ಬ್ರಹ್ಮಸೂತ್ರದ ಅರ್ಥವನ್ನೇ ಹೇಳುವಂತಹ ಸಪ್ತವೃಂದಾವನಾಖ್ಯಾನದಲ್ಲಿ ಮುಂದೆ 2ನೇ ಅಧ್ಯಾಯದಿಂದ 22ನೇ ಅಧ್ಯಾಯ ಹೇಳೋ ವಿಷಯ ಏನಿದೆ ಅದಕ್ಕೆಲ್ಲ ಅಡಿಪಾಯ ತರ ಹಾಕಿದ್ದಾರೆ. ಬ್ರಹ್ಮಸೂತ್ರ ಪಾರಾಯಣ ಮಾಡಿದ್ರೆ ಏನ್ ಪುಣ್ಯನೋ ಅದು ಇದು ಮಾಡಿದ್ರೆ ಸಿಗತ್ತೆ. ಆ ತರ ಒಂದು ರಚನೆಯಲ್ಲೂ ಹಾಗೆ ವಾದಿರಾಜರು ಅದನ್ನ ವಿಶಿಷ್ಟವಾಗಿ ರಚನೆ ಮಾಡಿರೋದು ಬಹಳ ಸೊಗಸಾಗಿದೆ. ಅದನ್ನು ಇಲ್ಲಿ ಗಮನಿಸ್ಕೊಬಹುದು. ಅದನ್ನ ಶ್ರೀಮುಷ್ಟಮಾಚಾರ್ಯರು ಒಂದೊಂದೇ ವಾಕ್ಯವನ್ನು ತಗೊಂಡು ಬಿಡಿಸ್ತಾ ಹೋಗ್ತಾರೆ. ಇನ್ನು ಆ ತರದ ವಿಷಯ ಇದೆ, ಅದೇನು ಅನ್ನೋದನ್ನ ನಾಳೆ ಪ್ರದೋಷ ಇರೋದ್ರಿಂದ ಪಾಠ ಇರಲ್ಲ, ನಾಡಿದ್ದು ಮತ್ತೆ ಪಾಠ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ, ಧನ್ಯವಾದಗಳು. ನಮಸ್ಕಾರ.